ಬಾಸ್ ಅರ್ಜುನ್ ಪ್ಲೀಸ್ ಈ ಕತೆ ಇಷ್ಟ ಆದರೆ ಹೈಪ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಆಗಿ. ರಸ್ತೆಯ ಬದಿಯಲ್ಲಿ ನಿಂತಿದ್ದ ಅಸಹಾಯಕ ಹುಡುಗಿಯ ಪರಿಸ್ಥಿತಿಯನ್ನು ಕಂಡು ಅವಳಿಗೆ ಸಹಾಯ ಮಾಡಲು ಶ್ವೇತಾ ಕಾರ್ನಿಂದ ಇಳಿದು ಹೋಗಿರ್ತಾಳೆ. ಇತ್ತ ಕಾರ್ನಲ್ಲಿ ಶ್ವೇತಾ ಕಾಣದೆ ಗಾಬರಿಯಿಂದ ರಸ್ತೆಯಲ್ಲೆಲ್ಲ ಅರ್ಜಾಡ್ತಿದ್ದ ಅರ್ಜುನನಿಗೆ ಶ್ವೇತಾ ಬಟ್ಟೆ ಅಂಗಡಿಯ ಮುಂದೆ ನಿಂತಿರುವುದು ಕಾಣಿಸ್ತಿದೆ. ಅವಳು ಅನಾಥ ಹುಡುಗಿಗೆ ಬಟ್ಟೆ ಕೊಡಿಸಿ ಜನರ ಕಣ್ಣಿನಿಂದ ತಪ್ಪಿಸಲು ಅರ್ಜುನನ ಕೈ ಹಿಡಿದು ಪಕ್ಕಕ್ಕೆ ಎಳಿತಾಳೆ. ಅರ್ಜುನನ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ ಶ್ವೇತಾ ಅತ್ಯಂತ ಶಾಂತವಾಗಿ, ಕೋಪ ಮಾಡ್ಕೋಬೇಡ ಅರ್ಜುನ್, ಆ ಹುಡುಗಿ ಒಂಟಿಯಾಗಿದ್ದಾಳೆ. ಅವಳಿಗೆ ಈ ಸಮಾಜದಲ್ಲಿ ಯಾರೂ ಇಲ್ಲ. ಕೆಲವು ದುಷ್ಟ ಜನರು ಅವಳನ್ನು ನೋಡಿ ಗೇಲಿ ಮಾಡ್ತಾ ಇದ್ದದನ್ನು ನೋಡಿ ನನ್ನ ಮನಸ್ಸು ತಡಿಲೇ ಇಲ್ಲ. ಅದಕ್ಕೆ ಅವಳನ್ನು ಇಲ್ಲಿಗೆ ಕರೆತಂದೆ. ಪ್ಲೀಸ್ ಅವಳನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಿ ಬಿಡೋಣ ಎಂದು ಅತ್ಯಂತ ಆರ್ದ್ರವಾಗಿ ಕರುಣೆಯಿಂದ ತುಂಬಿದ ಕಣ್ಣುಗಳಿಂದ ಅವನ ಬಳಿ ವಿನಂತಿಸ್ಕೊಳ್ತಾ ಇದ್ದಾಳೆ. ಶ್ವೇತಾಳ ಈ ರೀತಿಯ ಮಾತುಗಳನ್ನು ಕೇಳ್ತಾ ಇದ್ದಾಗೆ ಅರ್ಜುನನಿಗೆ ಒಂದು ಕ್ಷಣ ಶಾಕ್ ಕೂಡ ಆಯಿತು. ಒಳಗಿದ್ದ ಪ್ರೀತಿಯ ಬಿರುಗಾಳಿ ಒಮ್ಮೆಲೆ ನಿಯಂತ್ರಣ ತಪ್ಪಕ್ಕೆ ಶುರುವಾಯಿತು. ಶ್ವೇತಾ ಕೇವಲ ಬಾಹ್ಯ ಸೌಂದರ್ಯದ ದೇವತೆಯಷ್ಟೇ ಅಲ್ಲ, ಪರರ ಕಷ್ಟಕ್ಕೆ ಕರಗುವ ಇಷ್ಟೊಂದು ಪವಿತ್ರವಾದ ಕರುಣಾಮಯಿ ಹೃದಯ ಹೊಂದಿದ್ದಾಳೆ, ಒಬ್ಬ ತಾಯಿಯ ರೀತಿ ಅಂತ ತಿಳಿದಾಗ ಅವನಿಗೆ ಅವಳ ಮೇಲಿದ್ದ ಪ್ರೀತಿ ಗೌರವ ಮಿತಿಮೀರಿ ಹೋಗ್ತದೆ. ಇಷ್ಟು ದಿನ ಅವಳನ್ನು ನೋಡದೆ ತನಗಾಗಿದ್ದ 3 ದಿನಗಳ ವಿರಹದ ನೋವು, ಆತಂಕ ಎಲ್ಲವೂ ಕೂಡ ಒಂದೇ ಕ್ಷಣದಲ್ಲಿ ಕರಗಿ ಹೋಗ್ತದೆ. ಅವನು ಮತ್ಯಾವ ಯೋಚನೆಯನ್ನು ಮಾಡದೆ ಸುತ್ತಮುತ್ತ ಯಾರು ನೋಡ್ತಾ ಇದ್ದಾರೆ, ನಾನು ಎಲ್ಲಿದ್ದೀನಿ ಎಂಬ ಪ್ರಜ್ಞೆಯೂ ಇಲ್ಲದೆ ಭಾವೋದ್ವೇಗದಿಂದ ಥಟ್ಟನೆ ಮುಂದುವರಿದು ಶ್ವೇತಾಳನ್ನು ತನ್ನ 2 ತೋಳುಗಳ ಮಧ್ಯೆ ಎಳ್ಕೊಂಡು ಅತ್ಯಂತ ಗಟ್ಟಿಯಾಗಿ ತನ್ನ ಎದೆಗೆ ಅಪ್ಪಿಕೊಂಡು ಬಿಡ್ತಾನೆ. ಅರ್ಜುನ್ ಒಮ್ಮೆಲೆ ಇಷ್ಟೊಂದು ತೀವ್ರವಾಗಿ ಅಪ್ಪಿಕೊಂಡಿದ್ರಿಂದ ಶ್ವೇತಾಳಿಗೆ ಒಂದು ಕ್ಷಣ ಜಗತ್ತೇ ಸ್ತಬ್ಧವಾದಂತೆ ಭಾಸವಾಗ್ತದೆ. ಅವಳ ಕೈಯಲ್ಲಿದ್ದ ಫೈಲ್ಗಳು ಹಾಗೇ ಇರ್ತವೆ. ಅರ್ಜುನನ ಬಲವಾದ ಕೈಗಳು ಅವಳ ಬೆನ್ನನ್ನು ಸವರಿ ತನ್ನ ಎದೆಗೆ ಮತ್ತಷ್ಟು ಹತ್ತಿರವಾಗಿ ಒತ್ತಿ ಹಿಡಿದುಕೊಳ್ಳುತ್ತವೆ. ಅರ್ಜುನನ ಹೃದಯದ ವೇಗವಾದ ಬಡಿತ ಶ್ವೇತಾಳ ಎದೆಗೆ ಸ್ಪಷ್ಟವಾಗಿ ಕೇಳಿಸೋಕೆ ಶುರುವಾಗ್ತದೆ. ಆ ಬಿಗಿಯಾದ ಆಲಿಂಗನದಲ್ಲಿ ಅರ್ಜುನನ ಉಸಿರಾಟದ ಬಿಸಿ ಶ್ವೇತಾಳ ಕುತ್ತಿಗೆಯ ಭಾಗಕ್ಕೆ ತಗುಲಿದಾಗ ಅವಳ ಇಡೀ ದೇಹದಲ್ಲಿ ಒಂದು ಹೊಸದೇ ಆದಂತಹ ರೋಮಾಂಚನಕಾರಿ ಒಂದು ವಿದ್ಯುತ್ ಸಂಚಾರವಾಗುತ್ತದೆ. ಅರ್ಜುನ್ ಅವಳ ಕೂದಲಿನ ಸುವಾಸನೆಯನ್ನು ಆಸ್ವಾದಿಸುತ್ತಾ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು ಆ ಕ್ಷಣವನ್ನು ಪೂರ್ತಿಯಾಗಿ ಅನುಭವಿಸ್ತಾನೆ. ಶ್ವೇತಾಳಿಗೆ ಮೊದಲಿಗೆ ಏನು ಮಾಡಬೇಕು ಎತ್ತ ಮಾಡಬೇಕು ಅಂತ ತೋಚದೆ ಕಣ್ಣುಗಳನ್ನು ದೊಡ್ಡದು ಮಾಡಿಕೊಂಡು ಕಂಗಾಲಾಗಿ ನಿಲ್ತಾಳೆ. ಆದರೆ ಅರ್ಜುನನ ಆ ಹಂಬಲ, ಆ ಪ್ರೀತಿ, ಆ ರಕ್ಷಣೆಯ ಭಾವನೆ ಅವಳನ್ನು ಸಂಪೂರ್ಣವಾಗಿ ಕರಗಿಸಿ ಬಿಡುತ್ತದೆ. ಇಷ್ಟು ದಿನ ತನ್ನ ಮನಸ್ಸಿನಲ್ಲಿದ್ದಂತಹ ಅರ್ಜುನನ ಮೇಲಿನ ಪ್ರೀತಿ ಅವಳಿಗೂ ಅರಿವಿಲ್ಲದಂತೆ ಆ ಕ್ಷಣ ಜಾಗೃತವಾಗುತ್ತದೆ. ಅವಳು ತನಗೆ ಗೊತ್ತಿಲ್ಲದೆಯೇ ಅರ್ಜುನನ ಹೆಗಲ ಮೇಲೆ ತನ್ನ ಮುಖವನ್ನು ಒರಗಿಸಿ ಆ ಪ್ರೀತಿಯ ಬಾಹುಬಂಧನದಲ್ಲಿ ಸಂಪೂರ್ಣವಾಗಿ ಶರಣಾಗಿ ಬಿಡ್ತಾಳೆ. ರಸ್ತೆಯ ಮಧ್ಯ ಟ್ರಾಫಿಕ್ನಲ್ಲಿ ಗಾಡಿಗಳು ಚಲಿಸ್ತಾ ಇದ್ರೂ ಕೂಡ ಜನರೆಲ್ಲ ಇವರನ್ನೇ ನೋಡ್ತಾ ಇದ್ದಾರೆ. ಏನಿದು ಅಂತ ಅವರಿಬ್ಬರಿಗೆ ಮಾತ್ರ ಇಡೀ ಬ್ರಹ್ಮಾಂಡದಲ್ಲಿ ತಾವು ಇಬ್ಬರೇ ಇರೋದು ಅನ್ನೋ ಥರ ರೊಮ್ಯಾಂಟಿಕ್ ಲೋಕದಲ್ಲಿ ಅವ್ರ ಪಾಡಿಗೆ ಅವರು ತೇಲಾಡ್ತಾ ಇದ್ದಾರೆ. ಸ್ವಲ್ಪ ಸಮಯದ ನಂತರ ಶ್ವೇತಾಳಿಗೆ ಇದ್ದಕ್ಕಿದ್ದಂತೆ ಪ್ರಜ್ಞೆ ಬರುತ್ತದೆ. ತಾವಿನ್ನೂ ರಸ್ತೆಯ ಮಧ್ಯದಲ್ಲೇ ಇದ್ದೇವೆ, ಸುತ್ತಮುತ್ತಲಿನ ಜನರೆಲ್ಲ ತಮ್ಮನ್ನೇ ವಿಚಿತ್ರವಾಗಿ ನೋಡ್ತಾ ಇದ್ದಾರೆ ಅನ್ನುವಂತಹದ್ದು ನೆನಪಾಗಿ ಅವಳಿಗೆ ನಾಚಿಕೆಯಾಗಿ ಮುಖವೆಲ್ಲ ಕೆಂಪಗಾಗುತ್ತೆ. ಅವಳು ಮೆಲ್ಲನೆ ಅರ್ಜುನನ ಎದೆಯ ಮೇಲೆ ಕೈ ಇಟ್ಟು ಹಿಂದಕ್ಕೆ ತಳ್ಳುತ್ತಾ ಅವನ ಬಿಗಿಯಾದ ಆಲಿಂಗನದಿಂದ ತನ್ನನ್ನು ತಾನು ಬಿಡಿಸಿಕೊಳ್ತಾಳೆ. ಅವಳು ಅರ್ಜುನನ ಕಣ್ಣುಗಳನ್ನು ನೋಡಲು ಧೈರ್ಯವಿಲ್ಲದೆ ಕಣ್ಣುಗಳನ್ನು ಕೆಳಗೆ ಹಾಕೊಂಡು ಅವನಿಂದ 1-2 ಹೆಜ್ಜೆ ದೂರ ಹೋಗಿ ನಿಲ್ತಾಳೆ. ಅರ್ಜುನ್ ಕೂಡ ತನ್ನ ಭಾವನೆಗಳನ್ನು ಹತೋಟಿಗೆ ತರಲು ಬಹಳ ಪ್ರಯತ್ನ ಮಾಡ್ದ. ಆದರೆ ಅವಳನ್ನು ಪ್ರೀತಿಯಿಂದನೇ ನೋಡ್ತಾ ಇದ್ದಾನೆ. ಆದರೆ ಅಲ್ಲಿ ನಿಂತಿರುವಂತಹ ಒಬ್ಬ ಅನಾಥ ಹುಡುಗಿ ಇವರಿಬ್ಬರ ಪ್ರೀತಿಯನ್ನು ನೋಡ್ತಾನೇ ಇದ್ದಾಳೆ. ಶ್ವೇತಾ ಏನು ಮಾತನಾಡದೆ ನಾಚಿಕೆಯಿಂದ ಅರ್ಜುನನ ಹಿಂದೆ ಹೋಗಿ ಕಾರತ್ತಾ ಇದ್ದಾಳೆ. ಅರ್ಜುನ್ ಕಾರನ್ನು ಚಲಾಯಿಸಿ ಹತ್ತಿರದಲ್ಲೇ ಇದ್ದಂತಹ ಒಂದು ಆಶ್ರಮಕ್ಕೆ ತಲುಪ್ತಾನೆ. ಅಲ್ಲಿ ಆ ಅಸಹಾಯಕ ಹುಡುಗಿಯನ್ನು ಸುರಕ್ಷಿತವಾಗಿ ಬಿಟ್ಟು ಇನ್ಮುಂದೆ ಅವಳೆಲ್ಲ ಜವಾಬ್ದಾರಿಯನ್ನು ತಾನೇ ನೋಡುವುದಾಗಿ ಹೇಳಿ ಅವಳ ರಕ್ಷಕನಾಗ್ತಾನೆ. ಆಶ್ರಮದ ಕೆಲಸ ಮುಗಿದ ನಂತರ ಇಬ್ಬರೂ ಕೂಡ ಒಟ್ಟಿಗೆ ಕಚೇರಿಗೆ ಹೊರಡ್ತಾರೆ. ಕಚೇರಿಯ ಆವರಣಕ್ಕೆ ಬಂದು ತಲುಪಿದ ತಕ್ಷಣ ಅರ್ಜುನ್ ಕಾರ್ನಿಂದ ಇಳಿದು ಒಳಗಡೆ ಹೋಗ್ತಾ ಇದ್ದಾಗೆ ಹಿಂದಿರುಗಿ ಶ್ವೇತಾ ಅಂತ ಹೇಳಿ ಕರೀತಾರೆ. ಶ್ವೇತಾ ಕುತೂಹಲದಿಂದ ಅವನ ಕಡೆ ನೋಡಿದಾಗ ಅರ್ಜುನ್ ಸ್ವಲ್ಪ ಮುಜುಗರದಿಂದ, ಕ್ಷಮಿಸಿ ಶ್ವೇತಾ, ಐ ಆಮ್ ರಿಯಲಿ ಸಾರಿ
ಅಂತ ಹೇಳ್ತಾನೆ. ಅರ್ಜುನ್ ಇದ್ದಕ್ಕಿದ್ದಂತೆ ಯಾಕೆ ಕ್ಷಮೆ ಕೇಳ್ತಿದ್ದಾನೆ ಅಂತ ಹೇಳಿ ಶ್ವೇತಾಗೆ ಅರ್ಥವಾಗ್ತದೆ. ಆದರೂ ಕೂಡ ಅವಳು ಆಶ್ಚರ್ಯದಿಂದ, ಅಯ್ಯೋ ಯಾಕೆ ಅರ್ಜುನ್ ಸರ್ ಈ ರೀತಿ ಸಾರಿ ಕೇಳ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಅರ್ಜುನ್ ತಡಬಡಾಯಿಸುತ್ತಾ, ಅದು ಅದು ರಸ್ತೆಯಲ್ಲಿ ನಾನು ಭಾವೋದ್ವೇಗಕ್ಕೆ ಒಳಗಾದೆ. ನನಗೆ ಏನಾಯಿತು ಅಂತಲೇ ಗೊತ್ತಿಲ್ಲ. ಹಾಗೆ ಅವಳನ್ನು ಅಪ್ಕೊಂಡಿದ್ದನೆಂದು ಅದು ರಸ್ತೆಯಲ್ಲಿ ಇಲ್ಲಿಯವರೆಗೆ ಏನಾಯಿತು ಅದು ಆಗಬಾರ್ದಿತ್ತು. ಅದೆಲ್ಲ ಮರೆತು ಬಿಡು, ಜಸ್ಟ್ ಬಿಟ್ಬಿಡು, ಏನಾಯಿತು ಎಂದು ನನಗೆ ನೆನಪಿಲ್ಲ ಎಂದು ತಡಬಡಾಯಿಸುತ್ತಾ ಹೇಳಿ ತಕ್ಷಣವೇ ಒಳಗೆ ಓಡಿ ಹೋಗ್ಬಿಡ್ತಾನೆ. ಅರ್ಜುನ್ ಹೋದ ತಕ್ಷಣ ಶ್ವೇತಾಳಿಗೆ ಅವನ ಮುದ್ದಾದ ಮುಜುಗರದ ವರ್ತನೆ ನೋಡಿ ಮುಗುಳ್ನಗೆ ಬರುತ್ತದೆ. ಅರ್ಜುನ್ ಕೂಡ ವೇಗವಾಗಿ ತನ್ನ ಕ್ಯಾಬಿನ್ ಒಳಗೆ ಹೋಗಿ ಕುಳಿತುಕೊಳ್ಳುತ್ತಾನೆ. ಅರ್ಜುನ್ ತನ್ನ ಕ್ಯಾಬಿನ್ಗೆ ಹೋದ ತಕ್ಷಣ ಶ್ವೇತಾ ತನ್ನ ಸೀಟಿನ ಬಳಿ ಬಂದು ಕುಳಿತುಕೊಳ್ತಾಳೆ. ಅವಳು ಕುಳಿತ ತಕ್ಷಣ ಅಲ್ಲಿಗೆ ಮೇಧಾ ಪ್ರತ್ಯಕ್ಷಳಾಗ್ತಾಳೆ. ಮೇಧಾಳನ್ನು ನೋಡಿದ ಶ್ವೇತಾ, ಮೇಧಾ ನೀನು ಎಲ್ಲಿಗೆ ಹೋಗಿದ್ದೆ? ನಿನ್ನ ಫೋನ್ ಯಾಕೆ ಸ್ವಿಚ್ ಆಫ್ ಆಗ್ತಾ ಇತ್ತು? ನೀನು ಎಲ್ಲೋದ್ರೂ ನಿನ್ನ ಬಳಿ ಫೋನ್ ಅಥವಾ ಬೇರೆ ಏನೂ ಇರೋದಿಲ್ವಾ ಅಂತ ಪ್ರಶ್ನೆಗಳ ಸಿರಿಮಳೆಯನ್ನೇ ಮಾಡ್ತಾಳೆ. ಅದಕ್ಕೆ ಮೇಧಾ ಬೇಸರದಿಂದ ನಿಟ್ಟುಸಿರು ಬಿಟ್ಟು, ಅಯ್ಯೋ ಶ್ವೇತಾ, ಅದು ತುಂಬ ದೊಡ್ಡ ಕತೆ ಕಣೋ. ಈಗ ಆಫೀಸ್ ಟೈಮ್ ಆಗಿಬಿಟ್ಟಿದೆ, ಬಾಸ್ ಬೈತಾರೆ. ನಾನು ಊಟದ ಸಮಯದಲ್ಲಿ ಲಂಚ್ ಟೈಮಲ್ಲಿ ನಿನಗೆ ಎಲ್ಲವನ್ನ ವಿವರವಾಗಿ ಹೇಳ್ತೀನಿ, ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ತಾಳೆ. ಶ್ವೇತಾ ಸರಿ ಅಂತ ಹೇಳಿ ಕಂಪ್ಯೂಟರ್ ಆನ್ ಮಾಡಿ ತನ್ನ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿರ್ತಾಳೆ. ಇತ್ತ ತನ್ನ ಕ್ಯಾಬಿನ್ ಒಳಗಡೆ ಕುಳಿತಿರುವಂತಹ ಅರ್ಜುನ್ಗೆ ಮಾತ್ರ ಕೆಲಸದ ಮೇಲೆ ಗಮನವೇ ಇರೋದಿಲ್ಲ. ರಸ್ತೆಯಲ್ಲಿ ತಾನು ಶ್ವೇತಾಳನ್ನು ಅಪ್ಕೊಂಡಾಗ ಅವಳು ಒಂಚೂರು ವಿರೋಧಿಸದೆ ತನ್ನ ಬಾಹುಬಂಧನದಲ್ಲಿ ಕರಗಿ ಹೋಗಿದ್ದನ್ನು ನೆನೆದು ಒಮ್ಮೊಮ್ಮೆ ಯಾಕೋ ಗೊತ್ತಿಲ್ಲ ಅವನ ಹೃದಯ ಹೆಮ್ಮೆಯಿಂದ ಬೀಗ್ತಾ ಇತ್ತು. ಅವಳು ಕೂಡ ತನ್ನಷ್ಟೇ ಪ್ರೀತಿ ಮಾಡ್ತಾಳೆ ಅಂತ. ಆದರೆ ಆ ಘಟನೆ ನಂತರ ಶ್ವೇತಾಗೆ ನನ್ನ ಬಗ್ಗೆ ಹೇಗೆ ಅನ್ನಿಸ್ತಾ ಇರ್ಬೋದು, ಅವಳು ನನ್ನ ಪ್ರೀತಿಸ್ತಾ ಇದ್ದಾಳಾ ಅಂತ ಅರ್ಜುನ್ ತೀವ್ರವಾಗಿ ಆಶ್ಚರ್ಯ ಪಡುತ್ತಾ ಹಾಗೆ ಯೋಚನೆಗೂ ಕೂಡ ಬೀಳ್ತಾನೆ. ಅಷ್ಟರಲ್ಲೇ ಅರ್ಜುನನ ಆಪ್ತ ಸ್ನೇಹಿತ ರಾಹುಲ್ ಯಾವುದೇ ಮುನ್ಸೂಚನೆ ಇಲ್ಲದೆ ತಡಬಡಾಯಿಸಿ ಅರ್ಜುನನ ಕ್ಯಾಬಿನ್ ಒಳಗೆ ಬಂದು ಹಾಯ್ ಅರ್ಜುನ್ ಅಂದ. ಆದರೆ ಶ್ವೇತಾಳ ಯೋಚನೆಯಲ್ಲೇ ಮುಳುಗು ಹೋಗಿರುವಂತಹ ಅರ್ಜುನ್ ರಾಹುಲ್ ಬಂದಿರುವುದನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಹೊರಗಡೆ ಸೀಟಿನಲ್ಲಿ ಕುಳಿತಿದ್ದಂತಹ ಶ್ವೇತಾಳನ್ನೇ ಕಿಟಕಿಯಿಂದ ನೋಡುತ್ತಾ ಹಾಯ್ ಶ್ವೇತಾ ಅಂತ ಅಂದುಬಿಡ್ತಾನೆ. ರಾಹುಲ್ ಆಶ್ಚರ್ಯದಿಂದ ತನ್ನನ್ನೇ ತಾನು ನೋಡಿಕೊಂಡು, ಏ ಪ್ರಿನ್ಸ್, ನಾನು ರಾಹುಲ್ ಕಣೋ, ನಿನ್ನ ಎದುರು ನಿಂತಿರೋದು ರಾಹುಲ್. ರಾಹುಲ್ ಶ್ವೇತಾ ಅಲ್ವೇ ಅಲ್ಲ ಎಂದು ಗಟ್ಟಿಯಾಗಿ ನಗ್ತಾ ಇದ್ದಾನೆ. ಅರ್ಜುನ್ ತಕ್ಷಣ ಎಚ್ಚೆತ್ತುಕೊಂಡು ಮುಜುಗರದಿಂದ ತಲೆ ಕೆರೆದುಕೊಳ್ಳುತ್ತಾ, ಓ ಹೋ ಹೌದು, ಕ್ಷಮಿಸಿ ರಾಹುಲ್, ನಾನು ಕಚೇರಿಯ ಬೇರೆ ಏನೋ ಇಂಪಾರ್ಟೆಂಟ್ ವಿಷಯವನ್ನು ಯೋಚಿಸ್ತಾ ಇದ್ದೆ, ಹಾಗಾಗಿ ಆ ಗೊಂದಲದಲ್ಲಿ ಹಾಗೆ ಹೇಳ್ಬಿಟ್ಟಿದ್ದೆ ಅಷ್ಟೆ ಎಂದು ಕಥೆಯನ್ನು ಕಟ್ಟೋಕ್ಕೆ ಶುರು ಮಾಡ್ದ. ರಾಹುಲ್ ಕಣ್ಮಿಟ್ಕಿಸಿ, ಹೌದಾ ಮಗನೇ, ಕಚೇರಿಯ ವಿಷಯ ಏನೋ ಅಥವಾ ಆ ಶ್ವೇತಾಳ ವಿಷಯನೋ? ಅಲ್ಲಿ ನೋಡು, ನಿನ್ನ ಶ್ವೇತಾ ಈಗ ಯಾರ ಬಗ್ಗೆ ಯೋಚಿಸ್ತಿದ್ದಾಳೆ ಅಂತ ಅವಳ ಮುಖ ನೋಡಿದ್ರೇ ಗೊತ್ತಾಗ್ತಾ ಇದೆ. ಓಹೋ, ನಾನು ಹೇಳುತ್ತಿರೋದು ಸರಿಯಲ್ವಾ ಅರ್ಜುನ್ ಅಂತ ಪೀಡಿಸುತ್ತಾನೆ. ಅರ್ಜುನ್ ಸುಮ್ಮನಿರುವುದನ್ನು ನೋಡಿ ರಾಹುಲ್ ಗಂಭೀರವಾಗಿ, ಇನ್ನು ಯಾಕೆ ನಿನ್ನ ಒಳಮನಸ್ಸಿನ ವಿಷಯವನ್ನು ನನ್ನಿಂದ ಮುಚ್ಚಿಡ್ತಾನೆ ಇದೆಯಾ ಅರ್ಜುನ್? ಆ ಶ್ವೇತಾ ಬಗ್ಗೆ ನೀನು ಕೇವಲ ಬಾಸ್ ಆಗಿ ಇಲ್ಲ, ಬದಲಾಗಿ ಅವಳ ಮೇಲೆ ತುಂಬ ಅಂದರೆ ತುಂಬಾ ಒಂದು ವಿಶೇಷವಾದಂತಹ ಆಸಕ್ತಿಯನ್ನು ತೋರಿಸ್ತಾ ಇದೆಯಾ ಅಂತ ನನಗೆ ಈಗ ಪೂರ್ತಿಯಾಗಿ ಅರ್ಥ ಆಯಿತು ಕಣೋ. ನಾನು ನಿನ್ನ ಫ್ರೆಂಡ್, ಅದಕ್ಕಿಂತ ಹೆಚ್ಚಾಗಿ ನಿನ್ನ ಆತ್ಮೀಯವಾದ ಸ್ನೇಹಿತ ತಾನೇ. ಸತ್ಯವನ್ನು ಹೇಳು. ಅರ್ಜುನ್ ಮೆಲ್ಲನೆ ಮುಗುಳ್ನಗುತ್ತಾ ತನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳುವಂತೆ ರಾಹುಲ್ ಕಡೆ ನೋಡಿಲ್ಲೋ ರಾಹುಲ್, ಸಾಕು ನಿಲ್ಲಿಸೋ, ನೀನು ಮೊದಲು ಇಲ್ಲಿಂದ ಹೋಗಿ ನಿನ್ನ ಮನೆ ಆಫೀಸ್ ಕೆಲಸ ನೋಡ್ಕೊಳ್ಬೇಕು. ನಾನು ನನ್ನ ಕೆಲಸವನ್ನು ಸರಿಯಾಗಿಯೇ ನೋಡ್ಕೊಳ್ತಾ ಇದ್ದೀನಿ, ಆದರೆ ನೀನು ನನ್ನ ತಂಗಿ ಮೀನ್ಸ್ ಮೇಧಾಳನ್ನು ಮಾತ್ರ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಎಂದು ಹೆಗಲ ಮೇಲೆ ಕೈ ಹಿಡ್ತಾನೆ. ರಾಹುಲ್ ಮಾತ್ರ ತಮಾಷೆಯಾಗಿ ಹೋಗೋ ಅಂದ. ತಕ್ಷಣ ನಾನು ಹೋಗ್ಬೇಕು ಅರ್ಜುನ್ ಎನ್ನುತ್ತಾ ನಗ್ತಾನೆ. ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಸರಿ, ಆದರೆ ನನ್ನ ತಂಗಿಯ ತರಹ ಇರೋ ಈ ಮುಗ್ಧ ಹುಡುಗಿ ಶ್ವೇತಾಗೆ ನಿನ್ನ ಮನಸ್ಸಲ್ಲಿರೋ ಪ್ರೀತಿಯ ಸತ್ಯವನ್ನು ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಹೇಳಿಬಿಡೋ ಅಂತಹ ಸಲಹೆಯನ್ನು ಕೂಡ ನೀಡ್ತಾನೆ. ಅಲ್ಲಿಂದ ಹೊರಟು ಹೋದ್ಮೇಲೆ ರಾಹುಲ್ ಹೋದ ತಕ್ಷಣ ಅರ್ಜುನ್ ಹೊರಗಡೆ ಕುಳಿತಿರುವಂತಹ ಶ್ವೇತಾಳನ್ನು ನೋಡಿ ಪ್ರೀತಿಯಿಂದ ನಗ್ತಾ ಇದ್ದಾನೆ. ಅವಳ ಚಲನವಲನಗಳನ್ನು ಪ್ರತಿ ಒಂದು ನಿಮಿಷಕ್ಕೂ ಗಮನಿಸ್ತಾನೆ ಇದ್ದಾನೆ. ಇನ್ನೇನು ಮಧ್ಯಾಹ್ನದ ಸಮಯ, ಲಂಚ್ ಟೈಮ್ ಬಂದ ತಕ್ಷಣ ಯೋಜನೆಯಂತೆ ಮೇಧಾ ಮತ್ತು ಶ್ವೇತಾ ಇಬ್ಬರು ಕೂಡ ಒಟ್ಟಿಗೆ ಕಚೇರಿಯ ಕ್ಯಾಂಟೀನ್ಗೆ ಹೋಗ್ತಾ ಇದ್ದಾರೆ. ಇಬ್ಬರ ತಟ್ಟೆಯಲ್ಲೂ ಕೂಡ ಊಟ ಬಡಿಸ್ಕೊಂಡು ಟೇಬಲ್ ಬಳಿ ಕುಳಿತುಕೊಳ್ತಿದ್ದಾರೆ.
ಶ್ವೇತಾ ಕುತೂಹಲ ತಡೆಯೋಕ್ಕಾಗಿಲ್ಲ. ಅವಳಿಗಂತೂ ಬೆಳಗ್ಗೆನೇ ಹುಳ ಬಿಟ್ಬಿಟ್ಟು ಹೋಗಿದ್ಲು ಮೇಧ. "ಹೇಳ್ ಮೇಧ, ನಿನ್ನೆ ಏನಾಯಿತು? ನಿನ್ನ ಕತೆ ಏನು?" ಅಂತ ಆತುರಾತುರವಾಗಿ ವಿಚಾರಿಸ್ತಾಳೆ. ಆದರೆ ಆ ಕ್ಷಣವೇ ಮೇಧಾಳ ಕಣ್ಣುಗಳು ಒದ್ದೆ ಆಗ್ತವೆ. ಅವಳು ತಟ್ಟೆಯಲ್ಲಿದ್ದ ಅನ್ನವನ್ನು ಕದುಡುತ್ತಾ, "ಏನಾಯಿತು ಅಂತ ಕೇಳಬೇಡ ಶ್ವೇತಾ. ನನ್ನ ಲೈಫ್ ಈಗ ಪೂರ್ತಿಯಾಗಿ ಹಾಳಾಗೋಗಿದೆ. ನಾನು ಇದನ್ನೆಲ್ಲ ನನ್ನ ಸ್ವಂತ ಕೈಗಳಿಂದಲೇ ಮಾಡಿಕೊಂಡಿದ್ದು. ಇದೆಲ್ಲ ಕೇವಲ ನನ್ನ ಸ್ವಂತ ಕರ್ಮದ ಫಲ. ನನಗೆ ಬಂದಿರೋ ಶಿಕ್ಷೆ ಅಷ್ಟೇ" ಅಂತ ಹೇಳಿ ಕಣ್ಣೀರನ್ನು ಹಾಕ್ತಿದ್ದಾಳೆ. ಶ್ವೇತಾ ಅವಳ ಕೈ ಹಿಡಿದು, "ಓ ದೇವ್ರೆ, ಏನು ಮಾಡ್ಕೊಂಡೆ ಮೇಧ ನೀನು? ಅಳಬೇಡ. ಮೊದಲು ಈಗ ಒಗ್ಗಟ್ಟಾಗಿ ಮಾತಾಡೋದು ಬಿಟ್ಟು ನೇರ ವಿಷಯಕ್ಕೆ ಬಾ. ಏನಾಯಿತು ಅಂತ ದಯವಿಟ್ಟು ಸ್ಪಷ್ಟವಾಗಿ ಹೇಳು" ಅಂತ ಧೈರ್ಯವನ್ನು ತುಂಬ್ತಾಳೆ. ಆ ಹಳೆಯ ಕಹಿ ಘಟನೆಗಳನ್ನು ಬಿಚ್ಚಿಡ್ತಾಳೆ ಶ್ವೇತಾ. ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದ ಆ ಕಪಟಿ ತನಗೆ ಆಲ್ರೆಡಿ ಒಬ್ಬ ಗರ್ಲ್ ಫ್ರೆಂಡ್ ಇದ್ದಾಳೆ ಎಂಬ ಸತ್ಯವನ್ನು ನನ್ನಿಂದ ಪೂರ್ತಿಯಾಗಿ ಮುಚ್ಚಿಟ್ಟಿದ್ದ. ಅವನು ನನಗೆ ಪ್ರೀತಿಯ ನಾಟಕ ಆಡಿ ತುಂಬಾ ದೊಡ್ಡ ಮೋಸ ಮಾಡಿಬಿಟ್ಟಿದ್ದಾನೆ ಶ್ವೇತಾ. ಅವನು ನನ್ನನ್ನು ಕೇವಲ ಒಂದು ಹಣ ನೀಡುವ ಯಂತ್ರದಂತೆ ಮಾತ್ರ ನೋಡ್ತಿದ್ದ. ನನ್ನ ಮೇಲಿನ ಪ್ರೀತಿಯಿಂದ ಅಲ್ಲ, ಕೇವಲ ನನ್ನ ಹಣಕ್ಕಾಗಿ ನನ್ನ ಹಿಂದೆ ಬಿದ್ದಿದ್ದ. ನಾನು ಅದನ್ನೆಲ್ಲ ತಿಳಿಯದೆ ಹುಚ್ಚೆ ತರಹ ಅವನನ್ನು ನಂಬಿ, ಅವನು ಯಾವಾಗಲೆಲ್ಲ ಹಣ ಕೇಳ್ತಾ ಇದ್ದ, ಅವನಿಗೇನು ಬೇಕು ಅಂತಿದ್ದ, ಅದನ್ನೆಲ್ಲ ನಾನು ಕೇಳಿದಷ್ಟು ಹಣವನ್ನು ತಂದು ಅವನ ಕೈ ಕೊಡ್ತಿದ್ದೆ. ಆದರೆ ಕೊನೆಗೆ ಅವನು ನನಗೆ ನಂಬಿಕೆ ದ್ರೋಹ ಮಾಡಿ ತನ್ನ ಅಸಲಿ ಗೆಳತಿಯ ಜೊತೆ ಹೋದ ಶ್ವೇತಾ ಅಂತ ಹೇಳಿ ಬಿಕ್ಕಿ ಬಿಕ್ಕಿ ಅಳ್ತಾನೆ ಇದ್ದಾಳೆ. ಈ ಮೇಧಾಳ ದಾರುಣವಾದ ಕಥೆಯನ್ನು ಕೇಳಿದ ಶ್ವೇತಾಳಿಗೆ ಒಂದು ಕ್ಷಣ ತಲೆನೇ ತಿರುಗ್ದಂಗಾಯಿತು. ತನ್ನ ಕಣ್ಣೆದುರೇ ಇಷ್ಟು ದೊಡ್ಡ ವಂಚನೆ ನಡೆದಿದೆ ಎಂದು ಅವಳಿಗೆ ನಂಬೋಕೆ ಸಾಧ್ಯನೇ ಆಗ್ತಾ ಇಲ್ಲ. ಮೇಧ ಕಣ್ಣೀರಾಕುತ್ತಾ ತನ್ನ ಮದುವೆಯ ಮನೆಯಲ್ಲಿ ಒತ್ತಡ ಬಂದಾಗ ನಾನು ಅವನಿಗಾಗಿ ಕಾಯ್ತಾನೇ ಇದ್ದೆ. ಅಂದಿನಿಂದ ಅವನು ಫೋನ್ ಎತ್ತಲೇ ಇಲ್ಲ. ಕೊನೆಗೆ ಅವನ ಕೋಣೆಗೆ ಹೋಗಿ ನೇರವಾಗಿ ಮಾತನಾಡಲು ಹೇಳಿದೆ. ಆದರೆ ಅಲ್ಲಿ ಅವನು ಮತ್ತೊಬ್ಬ ಹುಡುಗಿಯ ಜೊತೆ ಇದ್ದ. ಮದುವೆ ಆಗಿದೆಯೇ ಎಂದು ಕೇಳಿದ್ದಕ್ಕೆ ನಾಚಿಕೆ ಇಲ್ಲದೆ "ನಮಗೆ ಮದುವೆಯಾಗಿದೆ" ಅಂದ. ಆ ಕ್ಷಣ ನನಗೆ ಯಾರಿಗಾದರೂ ತಗೊಂಡು ಯಂತ್ರಲಾದರೂ ಹೊಡಿಬೇಕಂತ ಅನ್ನಿಸ್ತಾ ಇತ್ತು. ಹತಾಶೆಯಿಂದ ಹೇಳ್ತಾಳೆ ಶ್ವೇತಾ ಗಾಬರಿಯಾಗಿ. "ಅಂದರೆ ಅವನು ಆಲ್ರೆಡಿ ಮದುವೆಯಾಗಿದ್ದಾನಾ ಮೇಧ?" ಅಂತ ಕೇಳ್ತಾಳೆ. ಮೇಧ ಅದನ್ನೇ ನಾನು ಹೇಳ್ತಾ ಇರೋದು. ಅವನು ನನ್ನ ತಾಯಿಗೆ ನೋವು ಕೊಡಬಾರದು ಅಂತ ಸುಮ್ಮನಿದ್ದಾನಂತೆ, ಅಥವಾ ಮದುವೆ ಒಪ್ಪಿಕೊಂಡಿದ್ದಾನಂತೆ. ಒಳ್ಳೆಯದಾಯಿತು, ವಿಧವೆಯಾಗುವ ಮೊದಲೇ ನನಗೆ ಅವನ ಅಸಲಿ ಬಣ್ಣ ಗೊತ್ತಾಗೋಯ್ತಲ್ಲ ಅಂತ ಹೇಳ್ತಾಳೆ. ಮೇಧ ತನ್ನ ಬ್ಯಾಗ್ನಿಂದ ಒಂದು ಮದುವೆಯ ಕಾರ್ಡನ್ನು ತೆಗೆದು ತೋರಿಸ್ತಾಳೆ. "ನೋಡು, ಇದು ನನ್ನ ಮದುವೆಯ ಕಾರ್ಡ್. ಅವನು ಅಮೆರಿಕಕ್ಕೆ ಹೋಗಲು ತಯಾರಿ ನಡೆಸ್ತಾ ಇದ್ದಾನೆ. ಎಲ್ಲವೂ ತುಂಬ ಬೇಗನೆ ನಡೀತಾ ಇದೆ. ಅಮಲಾಪುರಂನಲ್ಲಿ ನಡೀತಾ ಇರೋವಂಥದ್ದು. ಈ ಮದುವೆಗೆ ನೀನು 2 ದಿನ ಮೊದಲು ಬರಬೇಕು ಶ್ವೇತಾ." ಶ್ವೇತಾ ಈ ಕಾರ್ಡನ್ನು ನೋಡಿ, "ಸರಿ ಮೇಧ, ನಾನು ಖಂಡಿತ ಬರ್ತೇನೆ. ಆದರೆ ನನ್ನ ಕೆಲಸಗಳು, ಬಾಸ್ ಹತ್ರ ರಜೆ ಕೇಳೋದು ಹೇಗೆ ಅಂತ ನಾನು ಇನ್ನೂ ಯೋಚಿಸ್ತಾನೆ ಇದ್ದೀನಿ" ಅಂತ ಅಂದ್ಲು. ಮೇಧ, "ಯೋಜನೆಯ ಸಂಪೂರ್ಣವಾದ ಭಾರ ನಿನ್ನ ಮೇಲೆ ಬಿದ್ದಿದೆ ಶ್ವೇತಾ, ಕ್ಷಮಿಸು" ಅಂತ ಹೇಳ್ತಾಳೆ. ಶ್ವೇತಾ ನಗುತ್ತಾ, "ಪರವಾಗಿಲ್ಲ ಬಿಡು ಮೇಧ, ನಾನು ನೋಡ್ಕೊಳ್ತೀನಿ, ಟೆನ್ಷನ್ ಆಗಬೇಡ" ಅಂತ ಧೈರ್ಯ ತುಂಬ್ತಾಳೆ. ಮೇಧ ಧನ್ಯವಾದ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಈಗ ಮೇಧಾಳಿಗೆ ಪಾಪ ಫ್ಯಾಮಿಲಿ ಟೆನ್ಷನ್ನು, ಅವಳ ಕೆಲಸ ಕೂಡ ಈಗ ಭಾರ ಸಂಪೂರ್ಣವಾಗಿ ಶ್ವೇತಾಳ ಮೇಲೇ ಬಿದ್ದಿರುತ್ತೆ. ಕಚೇರಿಯವರೆಲ್ಲ ಮನೆಗೆ ಹೋಗಿರ್ತಾರೆ. ಆಫೀಸ್ನಲ್ಲಿ ಶ್ವೇತಾ, ಅರ್ಜುನ್ ಮತ್ತು ರಾಹುಲ್ ಮಾತ್ರ ಉಳಿದಿರ್ತಾರೆ. ರಾಹುಲ್ ಶ್ವೇತಾಳ ಬಳಿ ಬಂದು, "ಏನಾಯ್ತು ಶ್ವೇತಾ, ಆಫೀಸ್ ಟೈಮ್ ಮುಗ್ದಿದೆ, ಈಗ ನೀನು ಮನೆಗೆ ಹೋಗೋಲ್ವಾ? ಬಾ ಹೋಗೋಣ" ಅಂತ ಕೇಳ್ತಾನೆ. ಶ್ವೇತಾ, "ಇಲ್ಲ ರಾಹುಲ್, ನನಗಿನ್ನೂ 1 ಗಂಟೆ ಕೆಲಸ ಇದೆ, ನೀನು ಹೋಗು, ನಾನು ಆಮೇಲೆ ಬರ್ತೀನಿ" ಅಂತ ಹೇಳ್ತಾಳೆ. ಅರ್ಜುನ್, "ಸರಿ ಶ್ವೇತಾ" ಅಂತ ಹೇಳಿ ತನ್ನ ಕ್ಯಾಬಿನ್ ಒಳಗೆ ಹೋಗ್ತಾನೆ. ರಾಹುಲ್ ಅರ್ಜುನನ ಹತ್ತಿರ ಹೋಗಿ, "ನಾನು ಶ್ವೇತಾಳನ್ನು ಕರೆದುಕೊಂಡು ಬರ್ತೇನೆ, ನೀನು ಬಾ ಅರ್ಜುನ್" ಅಂತ ಹೇಳಿಬಿಟ್ಟು ಹೊರಟು ಹೋಗ್ತಾನೆ. ಶ್ವೇತಾ ಕೆಲಸದಲ್ಲಿ ಎಷ್ಟು ಮಗ್ನಳಾಗಿದ್ದು ಅಂತ ಹೇಳಿಬಿಟ್ರೆ, ಸಮಯ 8 ಗಂಟೆ ದಾಟಿದ್ದು ಅವಳಿಗೆ ಅರಿವೇ ಇರೋದಿಲ್ಲ. ಸುತ್ತಮುತ್ತ ಎಲ್ಲ ಕತ್ತಲಾಗಿದೆ. ಜನಗಳ ಓಡಾಟ ಕೂಡ ಕಮ್ಮಿ ಆಗ್ತಾ ಇದೆ. ಎಲ್ಲರೂ ಕೂಡ ಅವರವರ ಮನೆ ಸೇರಿಕೊಂಡು ನೆಮ್ಮದಿಯಾಗಿ ಊಟ ಮಾಡಿ ನಿದ್ರೆ ಮಾಡುವಂಥ ಸಮಯ ಅದು. ಏಕಾಗ್ರತೆಯಿಂದ ಟೈಪಿಂಗ್ ಮಾಡ್ತಿರುವ ಶ್ವೇತಾಳ ಪಕ್ಕದಲ್ಲಿ ಯಾರೋ ಬಂದು ನಿಂತದ್ದು ಅವಳಿಗೆ ಗೊತ್ತಾಗೋದೇ ಇಲ್ಲ. ಅರ್ಜುನ್ ನಿಧಾನವಾಗಿ ಬಂದು ಶ್ವೇತಾಳ ಬೆನ್ನ ಹಿಂದೆ ನಿಂತು ಅತ್ಯಂತ ಮೃದುವಾದ ಧ್ವನಿಯಲ್ಲಿ, "ಶ್ವೇತಾ, ನೀನಿನ್ನೂ ಹೋಗಿಲ್ವಾ? ಆಫೀಸ್ ಕೆಲಸ ಇನ್ನೂ ಬಾಕಿ ಇದೆಯಾ?" ಅಂತ ಕೇಳ್ತಾನೆ. ಅವನ ಧ್ವನಿ ಕೇಳಿ ಶ್ವೇತಾ ಒಮ್ಮೆಲೆ ಬೆಚ್ಚಿ ಬೀಳ್ತಾಳೆ. ರಾತ್ರಿ 8 ಗಂಟೆ ಆದರೂ ಕಚೇರಿಯಲ್ಲಿ ಕೆಲಸ ಮಾಡ್ತಾರೋ ಶ್ವೇತಾಳ ಬಳಿ ಬಂದು ಅರ್ಜುನ್ ಹೀಗೆ ಕೇಳಬೇಕಾದ್ರೆ, "ಸರ್, ಅದು..." ಅದಕ್ಕೆ ಅರ್ಜುನ್ ಅವಳ ಕಣ್ಣುಗಳನ್ನೇ ನೇರವಾಗಿ ನೋಡುತ್ತಾ,
ನೀವಿನ್ನೂ ಹೋಗಿಲ್ವಾ ಅಂತ ಕೇಳ್ತಾಳೆ. ನಿನ್ನನ್ನು ಇಷ್ಟು ತಡರಾತ್ರಿಯಲ್ಲಿ ಅದು ಒಬ್ಬ ಹೆಣ್ಮಗಳನ್ನು ಇಲ್ಲಿ ಹೇಗೆ ಒಂಟಿಯಾಗಿ ಬಿಟ್ಟು ಹೋಗಲಿ ಶ್ವೇತಾ ಎಂದು ಅತ್ಯಂತ ಪ್ರೀತಿಯಿಂದ ಉತ್ತರಿಸ್ತಾನೆ. ಅಷ್ಟರಲ್ಲೇ ಅರ್ಜುನ್, ನನ್ನ ಕಚೇರಿಯ ಕೆಲವು ಮುಖ್ಯವಾದ ಕಾಗದ ಪತ್ರಗಳು ಮೀನ್ಸ್ ಡಾಕ್ಯುಮೆಂಟ್ಸ್ಗಳೆಲ್ಲ ಬೇಕಾಗಿದ್ವು. ಆ ಕೆಲಸ ಇನ್ನೂ ಬಾಕಿ ಇದೆ. ನನ್ನ ಕ್ಯಾಬಿನ್ನಲ್ಲಿರುವ ಕಪಾಟಿನಲ್ಲಿ ಫೈಲ್ಗಳಿವೆ ಅಂತ ಹೇಳ್ತಾನೆ. ಅದನ್ನು ಕೇಳಿ ಶ್ವೇತಾ, ನಾನು ತಂದು ಕೊಡ್ತೀನಿ ಸರ್ ಅಂತ ಹೇಳುತ್ತಾ ಅವರಿಬ್ಬರ ಒಟ್ಟಿಗೆ ಕೂಡ ಅರ್ಜುನನ ಕ್ಯಾಬಿನೊಳಗೆ ಹೋಗ್ತಾರೆ. ಬಟ್ ಆ ಕ್ಯಾಬಿನೊಳಗಿರುವಂತಹ ಎತ್ತರದ ಬೀರು ಶ್ವೇತಾಗೆ ಸರಿಯಾಗಿ ಕೈಗೆ ಸಿಗೋದಿಲ್ಲ. ಆ ಕಾಗದ ಪತ್ರಗಳನ್ನು ಮೇಲಿಂದ ತರಲು ಅವಳ ಪಕ್ಕದಲ್ಲಿದ್ದ ಒಂದು ಮೀನ್ಸ್ ಸ್ಟೂಲನ್ನು ಬಳಸ್ತಾಳೆ. ಆ ಸ್ಟೂಲ್ ಮೇಲೆ ಹತ್ತಿ ಫೈಲ್ ಎಳೆಯುವಾಗ ದುರಾದೃಷ್ಟವಶಾತ್ ಶ್ವೇತಾಳ ಕಾಲು ಜಾರಿ ಅವಳು ಕೆಳಗೆ ಬೀಳಲು ಹೋಗ್ತಿದ್ದಾಳೆ. ಇದನ್ನು ತಕ್ಷಣ ಗಮನಿಸಿದ ಅರ್ಜುನ್ ಗಾಬರಿಯಿಂದ ಅವಳನ್ನು ಹಿಡಿದುಕೊಳ್ಳಲು ಮುಂದಾಗ್ತಾನೆ. ಅವಳು ಬೀಳದಂತೆ ತಡೆಯಲು ತನ್ನ ಕೈಗಳಿಂದ ಅವಳನ್ನು ಗಟ್ಟಿಯಾಗಿ ಹಿಡಿದು ಅಂದರೆ ಅದೇ ಗಾಬರಿಯಲ್ಲಿ ಅರ್ಜುನ್ ಕೂಡ ತನ್ನ ದೇಹದ ಸಮತೋಲವನ್ನು ಕಳೆದುಕೊಳ್ತಾನೆ. ಪರಿಣಾಮವಾಗಿ ಇಬ್ಬರು ಒಟ್ಟಿಗೆ ಕಚೇರಿಯ ನೆಲದ ಮೇಲೆ ಕೆಳಗೆ ಬೀಳ್ತಾರೆ. ಆದರೆ ಅಲ್ಲಿ ಒಂದು ಅದ್ಭುತವಾದ ಆಕಸ್ಮಿಕ ಟ್ವಿಸ್ಟ್ ನಡೀತದೆ ವೀಕ್ಷಕರೇ. ಇಬ್ಬರು ಕೆಳಗೆ ಬೀಳುವ ರಭಸದಲ್ಲಿ ಅರ್ಜುನನ ಆ ಒಂದು ನೇರವಾಗಿ ಶ್ವೇತಾಳಿಗೆ ತಗುಲುತ್ತದೆ. ಆ ಮುದ್ದಾದ ಒಂದು ಪ್ರೀತಿಯ ಚುಂಬನದ ಕ್ಷಣದಲ್ಲಿ ಇಬ್ಬರ ಹೃದಯದ ಬಡಿತವು ಒಂದೇ ಕ್ಷಣಕ್ಕೆ ನಿಂತಂತಾಗುತ್ತೆ. ಇಡೀ ಪ್ರಪಂಚವೇ ಮರೆತು ಹೋಗುತ್ತೆ. ಅವರಿಬ್ಬರು ಒಬ್ಬರನ್ನೊಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಆ ಸಾಮೀಪ್ಯವನ್ನು ಹಾಗೆ ಅನುಭವಿಸುತ್ತಾ ಮೌನವಾಗಿ ಮುಳುಗು ಹೋಗ್ತಾರೆ. ಅವರಿಬ್ಬರು ಈ ಒಂದು ರೊಮ್ಯಾಂಟಿಕ್ ಲೋಕದಲ್ಲಿದ್ದಾಗ ಇದ್ದಕ್ಕಿದ್ದಂತೆ ಅರ್ಜುನನ ಮೊಬೈಲ್ ಜೋರಾಗಿ ರಿಂಗ್ ಆಗೋಕ್ಕೆ ಶುರು ಆಯಿತು. ಆ ಫೋನ್ ಸದ್ದಿಗೆ ಇಬ್ಬರು ಒಮ್ಮೆಲೆ ಎಚ್ಚರಗೊಂಡು ತಕ್ಷಣ ಒಬ್ಬರಿಂದೊಬ್ಬರು ದೂರ ಸರಿದು ನಿಂತ್ಕೊಳ್ತಾರೆ. ಶ್ವೇತಾ ನಾಚಿಕೆಯಿಂದ ಮುಖ ತಿರುಗಿಸ್ಕೊಳ್ತಾಳೆ. ಅರ್ಜುನ್ ತನ್ನ ಫೋನನ್ನು ಎತ್ಕೊಂಡು ಹಲೋ ವಂಶಿ ಅಂತ ಹೇಳ್ತಾನೆ. ಅತ್ತ ಕಡೆಯಿಂದ ವಂಶಿ ಗಾಬರಿಯಿಂದ ಅರ್ಜುನ್, ಶ್ವೇತಾ ಇನ್ನೂ ಮನೆಗೆ ಬಂದಿಲ್ಲ ಕಣೋ, ಅವಳ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗ್ತಾ ಇದೆ. ನೀನು ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಅವಳು ನಿನ್ನ ಜೊತೆನೇ ಇದ್ದಾಳಾ? ಏನಾದರೂ ವಿಷಯ ಗೊತ್ತಾ? ಅವಳು ಎಲ್ಲೋಗಿದ್ದಾಳೆ ಅಂತ ಏನಾದರೂ ಹೇಳಿದ್ಲಾ ಅಂತ ಕೇಳ್ತಾನೆ. ಅರ್ಜುನ್ ತನ್ನ ಧ್ವನಿಯನ್ನು ಸರಿಪಡಿಸುತ್ತಾ, ಕೆಲಸಕ್ಕೆ ಈಗಷ್ಟೇ ಮುಗಿದಿದೆ ವಂಶಿ, ಅವಳ ಫೋನ್ ಬ್ಯಾಟ್ರಿ ಡೆಡ್ ಆಗಿರಬೇಕು. ನಾನು ಶ್ವೇತಾನ ಸುರಕ್ಷಿತವಾಗಿ ನಾನೇ ಮನೆಗೆ ಕರ್ಕೊಂಡು ತಂದುಬಿಡ್ತೀನಿ. ನೀನೊಂಚೂರು ಟೆನ್ಷನ್ ಮಾಡ್ಕೊಳ್ಬೇಡ, ನಾನು ಇಲ್ಲೇ ಇದ್ದೀನಿ, ಜೊತೆಯಲ್ಲೇ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ವಂಶಿ ನಿರಾಳವಾಗಿ ಓಕೆ ಅರ್ಜುನ್, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿ ಫೋನನ್ನು ಇಡ್ತಾನೆ. ಅರ್ಜುನ್ ಶ್ವೇತಾಳ ಕಡೆ ತಿರುಗಿ, ಶ್ವೇತಾ ಹೊರಡೋಣವಾ, ಬಾ, ಮನೆಗೆ ಹೋಗುವ ಸಮಯ ಆಗಿದೆ, ನೀನು ಬಂದಿಲ್ಲ ಅಂತ ಮನೇಲಿ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾನೆ. ಆ ಕಚೇರಿಯಲ್ಲಿ ಈಗಷ್ಟೇ ನಡೆದ ರೊಮ್ಯಾಂಟಿಕ್ ಘಟನೆಯನ್ನು ಮತ್ತು ಅರ್ಜುನನ ಆ ಸ್ಪರ್ಶವನ್ನು ನೆನಪಿಸ್ಕೊಳ್ಳುತ್ತಾ ಶ್ವೇತಾಳಿಗೆ ತೀವ್ರವಾದ ನಾಚಿಕೆ ಮತ್ತು ಗೊಂದಲ ಉಂಟಾಗುತ್ತೆ. ಅವಳು ಅದಕ್ಕೇನು ಉತ್ತರ ನೀಡದೆ ಮೌನವಾಗಿ ಅರ್ಜುನನನ್ನು ಬಿಟ್ಟು ಕಚೇರಿಯಿಂದ ಹೊರಗೋಗ್ತಾಳೆ. ಅಲ್ಲಿಂದ ಕಾರ್ ಹತ್ತಿ ಅರ್ಜುನ ಶ್ವೇತಾಳನ್ನು ಅವಳ ಮನೆಗೆ ಬಿಟ್ಟು ಹೊರಡುವವರೆಗೂ ಕೂಡ ಇಬ್ಬರ ನಡುವೆ ಯಾವುದೇ ಒಂದು ಮಾತುಕತೆ ಇರೋದಿಲ್ಲ. ಇಬ್ಬರು ಕೂಡ ಸಂಪೂರ್ಣ ಮೌನವಾಗಿದ್ದರು. ಆದರೆ ಆ ಮೌನದಲ್ಲೂ ಅವರಿಬ್ಬರ ಹೃದಯ ಮಾತ್ರ ಕಚೇರಿಯಲ್ಲಿ ನಡೆದಂತಹ ಆ ಒಂದು ಸುಂದರವಾದ ಕ್ಷಣವನ್ನೇ ನೆನೆಯುತ್ತಾ ಮಿಡಿಯುತ್ತಾ ಇರುತ್ತದೆ. ಕೊನೆಗೆ ಅರ್ಜುನ್ ಶ್ವೇತಾಳನ್ನು ಅವಳ ಮನೆಯ ಗೇಟ್ ಬಳಿ ಸುರಕ್ಷಿತವಾಗಿ ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ಸ್ಟೋರಿ ಇಷ್ಟ ಆಗಿದ್ರೆ ಐಪ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್.